ಪ್ರಿಯ ದೇವ್ರ ಮಕ್ಕಳೇ, ಒಂದು ವಿಶೇಷವಾದ ಮಾತು ನಿಮಗೆ ತಿಳಿಯಪಡಿಸಬೇಕು ಅನ್ಕೋತಾ ಇದ್ದೇನೆ. ಯಾಕೆ ವಿಡಿಯೋ ಮಾಡ್ತಾ ಇದ್ದೇವೆ ಅಂತಂದ್ರು, ಯೂಟ್ಯೂಬ್ದಲ್ಲಿ ನ್ಯೂಸ್ದಲ್ಲಿ ಒಂದು ವಿಡಿಯೋ ನಡೀತಾ ಇರ್ತದೆ. ಗಂಡನು ತನ್ನ ಹೆಂಡತಿಗೆ ತುಕ್ಕಡಿ ತುಕ್ಕಡಿ ಮಾಡಿ ಕೊಂದು ಹಾಕಿದನು. ಆ ವಿಡಿಯೋ ಬಹಳ ವೈರಲ್ ಆಯ್ತಾ ಇದೆ. ಅನೇಕ ಜನರು ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹೌದು ಪ್ರಿಯರೇ, ಈ ಲೋಕದಾಗ ಭಯಂಕರವಾದ ಪರಿಸ್ಥಿತಿಗಳು ಎದುರಾಯ್ತಾ ಇದ್ದೇವೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಇರಂತ ಪರಿಸ್ಥಿತಿಗಳು ಎದುರಾಯ್ತಾ ಇದ್ದೇವೆ. ನೋಡಿ ಪ್ರಿಯರೇ, ಎಷ್ಟು ಪ್ರೀತಿ ಇರಲ್ಲ ಹಾಗೆ ಕನಿಕಾರ ಹಾಗೆ ತನ್ನ ಸ್ವಂತ ಹೆಂಡತಿಗೆ ಆತನು ತುಂಡು ತುಂಡಾಗಿ ಕತ್ತರಿಸಿ ಬಿಟ್ಟನು. ಪ್ರಿಯರೇ, ಎಷ್ಟು ಆತನು ಸೈಕಾಲಜಿಕ್ ಅಂತ ತಿಳ್ಕೋಬೇಕು. ನಾವು ದೇವರ ದೃಷ್ಟಿಯಲ್ಲಿ ನಾವು ದೇವರಿಗೆ ಇಷ್ಟವಾದದ್ದು ಮತ್ತರಾಗಿರ್ಬೇಕು. ಈ ಮನುಷ್ಯನಿಗೆ ಮರ್ತಾ ಇರ್ತದೆ, ಸೈತಾನಿಗೆ ಯಾವ ರೀತಿಯಾಗಿ ವಾಡ್ಕೊಂಡು ಯಾರಿಗೆ ಯೂಸ್ ಮಾಡಿದರೆ ಪ್ರಿಯರೇ, ಪ್ರೀತಿ ಇಲ್ಲ ಅಂತ ಕಣಿಕಾರ ಇಲ್ಲಂತ ಸ್ವಂತ ಹೆಂಡತಿಗೆ ಆತನು ಕತ್ತರಿಸಿದ್ದಾನೆ, ಕುಕ್ಕರಲ್ಲಿ ಹಾಕಿ ಬಯಸಿದ್ದಾನೆ ಪ್ರಿಯರೇ. ಅದು ಪ್ರಿಯರೇ, ಇಂಥ ಘೋರವಾದ ಪಾಪ ಆತನು ಮಾಡಿದ್ದಾನೆ ಪ್ರಿಯರೇ. ದೇವ್ರ ಮಕ್ಕಳೇ, ಈ ಕಾಲದಲ್ಲಿ ಯಾರಿಗೆ ನಂಬಬೇಕೋ ಯಾರಿಗೆ ನಂಬಬೇಡ ಎಂಬ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದರ ಕಡೆಯಿಂದ ಆಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತದೆ, ನಾವು ಅದನ್ನ ವಾಕ್ಯ ವಿಷಯದಲ್ಲಿ ಅದರ ಹಾಗೆ ಜೀವಿಸಬೇಕು. ಪ್ರಿಯ ದೇವ್ರ ಮಕ್ಕಳೇ, ಈ ವಿಡಿಯೋ ಮಾಡೋಂಥ ಕಾರಣ ಏನಂತಂದ್ರು, ಈ ಲೋಕ ಯಾವ ರೀತಿಯಾಗಿ ನಡೀತಾ ಇರ್ತದೆ, ಈ ಲೋಕ ಎಕಡೆ ಹೋಗುತ್ತಾ ಇದೆ, ಮನುಷ್ಯರ ಮೇಲೆ ಕನಿಕಾರವುಳ್ಳಂಥ ಪರಿಸ್ಥಿತಿ ಎದುರಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ, ಆದ್ರೂ ಸಹ ಆತನ ಹೆಂಡತಿಗೆ ಭಯಂಕರವಾದ ಕತ್ತರಿಸಿ ಯಾರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಆತನು ಆ ರೀತಿಯಾಗಿ ಮಾಡಿದ್ದಾನೆ ಪ್ರಿಯರೇ. ಆದರೂ ಪ್ರತಿಯೊಂದು ಪಾಪ ಕಣ್ಣೆದುರು ಬರ್ತದೆ ಪ್ರಿಯರೇ. ಹಾಗೆ ಆತನು ಸಿಕ್ಕಿ ಬಿದ್ದಾನೆ, ಆತನಿಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯಾವುದು ಪಾಪ ಮುಚ್ಚಿರೋದಿಲ್ಲ, ಅದು ಎಲ್ಲ ಒಂದಿನ ಹೊರಗೆ ಬರುವಂಥದ್ದಾಗಿದೆ. ಅದ್ರ ಕಡೆಯಿಂದಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಆತ್ಮಿಕ ಜೀವನದಲ್ಲಿ ಬೆಳೆಯುವಂತರಾಗಿರ್ಬೇಕು. ಇಂಥ ಆತ್ಮಗಳು ನಶಿಸಿ ಹೋಗಲಾಗಿ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು. ಈ ಲೈವ್ ಅದರ ಕಡೆಯಿಂದಾಗಿ ಪ್ರಿಯರೇ, ನಾವು ಇಂಥ ಒಂದು ಆತ್ಮಗಳು ಬಿ ನಶಿಸಿ ಹೋಗಬಾರ್ದು. 100 ಕುರಿಯಲ್ಲಿ ಒಂದು ಕುರಿ ಬಿ ಇರಲಿದ್ರು ದೇವರಿಗೆ ಎಷ್ಟೋ ಕಷ್ಟ ಆಗಿದೆ ಪ್ರಿಯರೇ. ಅದರ ಕಡೆಯಿಂದಾಗಿ ಯಾವ ಆತ್ಮ ಬಿ ನಶಿಸಿ ಹೋಗ್ಬಾರ್ದು, ಯಾವ ಕುಟುಂಬ ಈ ರೀತಿಯಾಗಿ ಹಾಳಾಗಬಾರ್ದು ಪ್ರಿಯರೇ. ಅದರ ಕಡೆಗೆ ಬರ್ರೀರಿ, ನಾವೆಲ್ಲರೂ ಕಲ್ತು ಇವ್ರ ಸಲಕ್ಕಾಗಿ ಪ್ರಾರ್ಥನೆ ಮಾಡೋಣ. ಅನೇಕರು ಈ ರೀತಿ ಆಗಲಾಗಿ, ಅನೇಕ ಕುಟುಂಬಗಳು ಹಾಳಾಗಲಾಗಿ ನಾವು ಪ್ರಾರ್ಥನೆ ಮಾಡುವಂತರಾಗೋಣ.